ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಇಲ್ಲಿ 2 ಫೈಲ್ನ ಇಟ್ಟಿದ್ದೀನಿ. ಈ 2 ಫೈಲಲ್ಲಿ ನಿಮಗೆ ಯಾವುದು ಸೆಲೆಕ್ಟ್ ಅಂದರೆ ನಿಮ್ಮ ಮನಸ್ಸು ಯಾವುದನ್ನು ಹೆಚ್ಚು ಅಟ್ರ್ಯಾಕ್ಟ್ ಮಾಡುತ್ತೆ ಆ ಫೈಲನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ವಿಷಯ ಸದ್ಯದ ಗ್ರಹಗತಿಗಳ ಬದಲಾವಣೆ. ಅಂದರೆ ಈಗ ಜಸ್ಟ್ ಅಮಾವಾಸ್ಯೆ ಮುಗಿದಿದೆ. ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ. ನಿಮಗೆ ಇಲ್ಲಿ 2 ಫೈಲ್ ಇಟ್ಟಿದ್ದೀನಿ. ಈ 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇವತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ. ಓಕೆ, ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್. ಓಕೆ, ಥ್ಯಾಂಕ್ ಯು. ಸೆಕೆಂಡ್ ಫೈಲ್ನ ನೆಕ್ಸ್ಟ್ ನೋಡೋಣ. ಈಗ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ. ನೀವು ನಿಮ್ಮ ಮನಸ್ಸಲ್ಲಿರುವಂತಹ ದೈವಶಕ್ತಿ ಆಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಗುರುಗಳಾಗಿರ್ಬೋದು ಮತ್ತು ಆಧ್ಯಾತ್ಮಿಕವಾಗಿದ್ರಿ ಅಂತ ಹೇಳಿದರೆ ಬ್ರಹ್ಮಾಂಡದ ಎನರ್ಜಿಯನ್ನು ಪಡೆದುಕೊಂಡು ಈ ವಿಡಿಯೋ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಈಗ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ, ನಿಮ್ಮ ರಾಶಿಯಿಂದ ಅಥವಾ ನೀವು ಈಗಿನ ಪ್ರಸ್ತುತ ನೀವು ಏನನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. Six of Swords, 3 of Cups, King of Wands, Seven of Swords, The Tower. ವಂಡರ್ಫುಲ್ ಕಾರ್ಡ್ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ರಾಶಿಯ ಪ್ರಕಾರ ನಿಮ್ಮ ರಾಶಿಯ ಮೇಲೆ ಬೇದ್ದಿರುವಂತಹ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳಿದರೆ ಇಲ್ಲಿ ಆಂತರಿಕ ಜಾಗೃತಿ ಅಂತ ಹೇಳ್ಬೋದು. ಓಕೆನಾ, ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಒಂದು ಆಂತರಿಕ ಜಾಗೃತಿನ ಹೊಂದುತ್ತಾ ಇದೆ ಮತ್ತು ಹೊಸ ಆರಂಭ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡುತ್ತೆ. ನೀವು ಯಾವುದೋ ಒಂದು ಕೆಲಸದ ಮೇಲೆ ಆಗಿರ್ಬೋದು ಅಥವಾ ನೀವು ಜಾಬ್ ವಿಚಾರ ಆಗಿರ್ಬೋದು ಅಥವಾ ನೀವು ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಜಾಬಿಂದ ನೀವು ಮೂವ್ ಆನ್ ಆಗ್ತಾ ಇರ್ಬೋದು ಅಥವಾ ನೀವು ನಿಮ್ಮ ಮನಸ್ಸಲ್ಲಿರುವಂಥ ಯಾವುದೋ ಒಂದು ಹಳೆಯ ಎನರ್ಜಿಯಿಂದ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ. ತುಂಬಾ ನೋವು ಪಟ್ಟಿದ್ದೀರಾ, ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಬಟ್ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನೀವು ಒಂದು ಶಾಂತ ಮನಸ್ಥಿತಿನ ಹೊಂದಿರುವಂತಹ ವ್ಯಕ್ತಿತ್ವ. ನಿಮ್ಮ ಮನಸ್ಸು ಹೇಗಿದೆ ಅಂತ ಹೇಳಿದರೆ ತುಂಬಾ ಜಾಗೃತವಾಗಿದೆ. ಅಂದರೆ ನಿಮಗೆ ಒಂದು ಜೀವನದಲ್ಲಿ ಒಂದು ಪಾಠವನ್ನು ಕಲ್ತಿರುವಂಥದ್ದು. ನೀವು ಆ ಜೀವನದಲ್ಲಿ ಒಂದು ಕಲ್ತಿರುವ ಪಾಠದಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ನೀವು ಹಳೆಯದನ್ನು ಬಿಟ್ಟು ಹೊಸದರ ಕಡೆ ಹೋಗ್ತಾ ಇರುವಂಥದ್ದು. ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನೀವು ಹೋಗ್ತಾ ಇರೋ ಜರ್ನಿಲಾಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ನೀವು ಹಲವಾರು ವಿಚಾರದಲ್ಲಿ ನಿಮ್ಮ ಕಡೆ ಆಲ್ರೆಡಿ ಒಂದು ಏನಪ್ಪ ಐಡಿಯಾಸ್ ಇದೆ. ಆ ಹಳೆದಿಂದ ನೀವೇನು ಮುಕ್ತ ಆಗಿ ಹೊಸದ್ರ ಕಡೆ ಹೋಗ್ತಾ ಇದ್ದೀರಾ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಐಡಿಯಾ ಇದೆ. ಆ ಐಡಿಯಾದ ಮೇಲೆ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ ಮೂವ್ ಆನ್ ಆಗ್ತಾ ಇದ್ದೀರಾ. ನಾನು ಈ ಕೆಲಸ ಮಾಡೇ ತೀರ್ತೀನಿ, ನನ್ನ ಗುರಿ ಏನಿದೆ, ನಾನು ಗುರಿನ ತಲುಪ್ತೀನಿ. ತುಂಬ ದೂರ ಇದೆ ನಿಮ್ಮ ಗುರಿ. ಬಟ್ ಏನಪ್ಪ ಅಂತ ಹೇಳಿದರೆ ನೀವು ಈಗ ಅಡಿಪಾಯ ಹಾಕ್ತಾ ಇರುವಂಥದ್ದು. ನೀವು ಇವಾಗ ಅದನ್ನು ನನ್ನ ಕೆಲಸದಲ್ಲಿ ನಾನು ಏನೇ ಒಂದು ಮಾಡಿದ್ರು ನಾನು ಜಯಿಸುವಲ್ಲೇ. ನನ್ನ ಮನಸ್ಸು ಹೇಗಾಗಿದೆ ಅಂತ ಹೇಳಿದರೆ ಮನಸ್ಸಿಂದ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾ ಇದ್ದೀರಾ. ಮನಸ್ಸು ಆಲ್ರೆಡಿ ನೀವು ಡಿಪ್ರೆಷನ್ನಿಂದ ಹೊರ ಬಂದಿರುವಂತಹ ವ್ಯಕ್ತಿ, ನೀವು ತುಂಬ ನೋವುಗಳಿಂದ ಹೊರ ಬಂದಿರುವಂಥ ವ್ಯಕ್ತಿ, ಒಂದು ಎಕ್ಸ್ಪೀರಿಯೆನ್ಸಿಂದ ಅನುಭವದಿಂದ ಹೊರ ಬಂದಿರುವಂತಹ ವ್ಯಕ್ತಿ. ಯಾರು ಏನೇ ಆಗಿರ್ಬೋದು, ನಿಮಗೆ ಅವಮಾನಗಳಾಗಿರ್ಬೋದು ಅಥವಾ ನಿಮಗೆ ತೊಂದರೆ ಕೊಟ್ಟಿರುವಂಥ ವ್ಯಕ್ತಿಗಳಿಂದ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅದರಿಂದ ತುಂಬ ಅನುಭವಗಳನ್ನು ಪಟ್ಟಿದ್ದೀರಾ, ನೋವುಗಳನ್ನು ಪಟ್ಟಿದ್ದೀರಾ. ಅದರಿಂದ ಹೊರಗೆ ಬಂದು ನಾನು ನನ್ನ ಜೀವನದಲ್ಲಿ ಒಂದು ವಿಚಾರ ಹೊಸದಾಗಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನನ್ನ ಪರಿಶ್ರಮಕ್ಕೆ ಆ ಜರ್ನಿ ಏನಾಗಿರುತ್ತೆ ಸಕ್ಸಸ್ಫುಲ್ಲಾಗಿ ನಾನು ನಡೆಯುತ್ತೆ. ಆದರೆ ನೋಡೋದಕ್ಕೆ ತುಂಬ ದೂರ ಇದೆ.
ಗುರಿ ಏನಿದೆ ತುಂಬ ದೂರ ಇದೆ. ಆ ಗುರಿ ಹತ್ತ ಹೋಗಬೇಕು ಅಂತ ಹೇಳಿದರೆ ನಿಮ್ಮಲ್ಲಿರುವಂಥ ಎಷ್ಟೋ ಸವಾಲುಗಳು ಎದುರಾಗ್ಬೋದು, ನಿಮಗೆ ಎಷ್ಟೋ ತೊಂದರೆಗಳು ಆಗ್ಬೋದು. ಅದನ್ನು ಸಹಿತ ನೀವು ಫೇಸ್ ಮಾಡುವಂತಹ ಶಕ್ತಿ, ಬುದ್ಧಿ, ಸಾಮರ್ಥ್ಯ ನಿಮ್ಮ ಹತ್ರಗಿದೆ ಅನ್ನೋದನ್ನು ಇಲ್ಲಿ ಬ್ರಹ್ಮಾಂಡ ಹೇಳುತ್ತೆ. ಆದರೆ ನಿಮ್ಮ ಮನಸ್ಸು ಸಹಿತ ಅದೇ ತರಹನೇ ಏರುಪೇರುಗಳು ಆಗ್ಬೋದು, ಅಥವಾ ನಿಮ್ಮ ಎದುರಿಗೆ ಇರುವಂಥ ಎಷ್ಟೋ ಸಮಸ್ಯೆಗಳು ನಿಮಗೆ ಅಡ್ಡಿಯಾಗಿ ಬರ್ಬೋದು. ಅದನ್ನು ಎದುರಿಸುವಂತಹ ಶಕ್ತಿನ ನಿಮಗೆ ಯೂನಿವರ್ಸ್ ಕೊಟ್ಟಿದೆ, ಅದನ್ನು ಎದುರಿಸುವಂತಹ ಬ್ರಹ್ಮಾಂಡ ನಿಮಗೆ ಕೊಟ್ಟಿದೆ. ಇಲ್ಲಿ ನಿಮ್ಮ ಮೇಲೆ ಪರಿಣಾಮ ಯಾವ ರೀತಿಯಪ್ಪ ಅಂತ ಒಳ್ಳೆಯದೇ ಪರಿಣಾಮ ಬೀಳ್ತಾ ಇದೆ. ಒಳ್ಳೆಯದೇ ನಿಮ್ಮ ರಾಶಿಯ ಮೇಲೆ ಇಲ್ಲಿಯವರೆಗೂ ಏನು ಇತ್ತು, ಹಳೆದೊಂದು ಜನ್ಮದ ಕರ್ಮ ಅಂತಲೇ ಹೇಳ್ಬೋದು, ಅಥವಾ ಒಂದು ಬ್ಲ್ಯಾಕೇಜ್ ಅಂತಲೇ ಹೇಳ್ಬೋದು. ಅದರಿಂದ ಇವಾಗ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ. ಈ ಅಮಾಸೆ ಕಳೆದ ನಂತರದಿಂದ ನಿಮ್ಮ ಜರ್ನಿ ಹೊಸದಾಗ್ತಾ ಇದೆ. ನಿಮ್ಮ ಜರ್ನಿಲಿ ಒಂದು ಹೊಸತನವನ್ನು ನೋಡ್ತಾ ಇದ್ದೀರಾ. ನಿಮ್ಮ ಜರ್ನಿಲಿ ಒಂದು ಹೊಸ ಅವಕಾಶಗಳನ್ನು ನೋಡ್ತಾ ಇದ್ದೀರಾ. ಹಳೆದೆಲ್ಲ ಮುಗ್ದು ಹೋಯಿತು, ಇನ್ನು ಮೇಲೆ ನನ್ನ ಗುರಿ, ನನ್ನ ಜೀವನ, ನನ್ನ ಬದಲಾವಣೆನೇ ಬೇರೆ. ನಾನು ಅಂದ್ಕೊಂಡಿರೋದು ಏನು ನಾನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ನಿಮಗಿದೆ. ಇಲ್ಲಿ ಬ್ರಹ್ಮಾಂಡ ಏನು ಹೇಳ್ತಪ್ಪ ಅಂತ ಹೇಳಿದರೆ, ಸದ್ಯಕ್ಕೆ ದೊಡ್ಡ ಮಟ್ಟದ ಶಕ್ತಿ ಅಂತಲೇ ಹೇಳ್ಬೋದು ನಡೆಯುತ್ತಿದೆ. ಅಂದರೆ ನಿಮ್ಮ ಇತ್ತೀಚಿನ ಅಮಾವಾಸ್ಯೆ ಆಗಿರ್ಬೋದು, ಅಥವಾ ಹುಣ್ಣಿಮೆಗಳ ನಂತರ ಆಗಿರ್ಬೋದು, ಎನರ್ಜಿ ಮತ್ತು ಮುಂಬರುವ ಗ್ರಹಗತಿಗಳು ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಒಂದು ಸೆಲೆಬ್ರೇಷನ್ ಮೂಡಲ್ಲಿದ್ದೀರಿ. ಇವಾಗ ಹಳೇದು ಹೋಯಿತು ಅಂದರೆ ಹೊಸದ್ರ ಕಡೆ ನೀವು ಬಂದೇ ಬರಬೇಕಲ್ವಾ. ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಒಂದು ಜೀವನನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ, ಹೊಸ ಲೈಫನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಹಳೇದ್ರ ಮುಕ್ತಾಯ ಆಗಬೇಕು. ಇಲ್ಲಿ ಹಳೇದ್ರ ಮುಕ್ತಾಯ ಆಗಿ ಹೋಗಿದೆ. ಇವಾಗ ಅದು ನಂತರ ಏನು ಬರ್ತಾ ಇದೆ, ಒಂದು ಸೆಲೆಬ್ರೇಷನ್ ಬರ್ತಾ ಇದೆ. ನೀವು ಒಂದು ಗುರಿ ಇಟ್ಕೊಂಡಿದ್ದೀರ, ಒಂದು ನಿಮ್ಮ ಭಾವನೆಗೆ ಬೆಲೆ ಕೊಡ್ತಾ ಇದ್ದೀರಾ. ನೀವು ಪ್ರೀತಿಸ್ತಾ ಇರುವಂತಹ ಕೆಲಸ ನಿಮ್ಮದಾಗ್ತಾ ಇರ್ಬೋದು, ಅಥವಾ ನೀವು ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮ ಜೀವನದಾಗ ಬರ್ತಾ ಇರ್ಬೋದು, ಅಥವಾ ನೀವು ಇಷ್ಟಪಟ್ಟಂತಹ ಜಾಗಕ್ಕೆ ನೀವು ಹೋಗ್ತಾ ಇರ್ಬೋದು, ಅಥವಾ ನಿಮ್ಮದೇ ಆದಂತಹ ನಿಮ್ಮ ಭಾವನೆಗಳಿಗೆ, ನಿಮಗೆ ಖುಷಿಯಾಗುವಂತಹ ಕೆಲಸದಲ್ಲಿ ನೀವು ಸಕ್ಸಸ್ಸನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ಆ ಸಕ್ಸಸ್ ಹೇಗಿರುತ್ತಪ್ಪ ಅಂತ ಹೇಳಿದರೆ, ನೀವು ಮತ್ತೆ ನಿಮ್ಮ ಲೈಫನ್ನು, ನಿಮ್ಮ ಫ್ಯಾಮಿಲಿನ, ನಿಮ್ಮ ಜರ್ನಿನ ಒಂದು ಸಕ್ಸಸ್ಫುಲ್ಲಾಗಿ, ಒಂದು ಗೌರವಿತವಾಗಿ, ಒಂದು ನಿಮ್ಮ ಪ್ರೀತಿಯಿಂದ, ಅಂದರೆ ನೀವು ಮಾಡುವಂಥ ಕೆಲಸಕ್ಕೆ ಎಲ್ಲರ ಪ್ರಶಂಸೆ ಸಿಗುವಂಥದ್ದಾಗಿರ್ಬೋದು, ಅಥವಾ ಗೌರವ ಸಿಗುವಂಥದ್ದಾಗಿರ್ಬೋದು, ನಿಮಗೆ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ಬ್ರಹ್ಮಾಂಡವು ಸಹಿತ ಕೈ ಜೋಡಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತದೆ. ಅಂದರೆ ನಿಮ್ಮ ರಾಶಿಯ ಬದಲಾವಣೆ ಈ ರೀತಿ ಆಗ್ತದೆ. ನಿಮ್ಮ ಜೀವನದ ಮೇಲೆ, ನಿಮ್ಮ ರಾಶಿಯ ಮೇಲೆ ಈ ರೀತಿಯಾದಂತಹ ಪರಿಣಾಮಗಳು ಬೀಳ್ತಾ ಇದೆ. ಇವಾಗ ಅನ್ನಿಸ್ತಾ ಇರ್ಬೋದು, ನಾನು ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ, ನನಗೇನೂ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ನಿಮ್ಮ ಮೈಂಡು ನಿಮಗೆ ಸ್ಟ್ರೆಸ್ ಕೊಡ್ತಾ ಇರ್ಬೋದು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ನೀವು ಮತ್ತು ಹಳೆಯದ್ರ ಬಗ್ಗೆ ಯೋಚನೆ ಮಾಡಿ, ಇಲ್ಲಿ ಆಲ್ರೆಡಿ ನಿಮಗೆ ಕ್ರಿಯೇಟಿವಿಟಿಯಾಗಿ ನೀವು ಅದನ್ನ ಮಾಡೋದಕ್ಕೆ ರೆಡಿಯಾಗಿ ನೀವು ಮುಂದೆ ನಿಮ್ಮ ಗುರಿಗಳನ್ನು, ನಿಮ್ಮ ಸಾಧನೆಗಳನ್ನು ಮುಂದೆ ಇಟ್ಕೊಂಡಿದ್ದೀರಾ. ಬಟ್ ನೆಕ್ಸ್ಟ್ ಮತ್ತೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಹಿಂದೆ ಏನು ನಡೆದಿದೆ, ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ, ಅದನ್ನು ನೀವು ಅದ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ಇರುವಂಥ, ಅದ್ರ ಬಗ್ಗೆನೇ ಹೆಚ್ಚು ಗಮನ ಕೊಡುವಂಥದ್ದು. ಇಲ್ಲಿ ಕೆಲವರಿಗೆ ಏನಂತ ಕಾರಣವಿಲ್ಲದೇ, ಅಂದರೆ ನೀವು ಯೋಚನೆ ಮಾಡಿ ಏನಾಗ್ತಾ ಇದೆ ಅಂದರೆ, ನಿಮಗೆ ಕಾರಣನೇ ಇಲ್ಲದೆ ಇರುವಂತಹ ಆಯಸ್ ಆಗ್ತಾ ಇದೆ, ಮನಸ್ಸಿನಲ್ಲಿ ಗೊಂದಲನ ಪಡ್ತಾ ಇದ್ದೀರಾ. ಇಲ್ಲಿ ಹಳೆಯ ನೆನಪುಗಳು ಇಲ್ಲಿ ಸಹಿತ ಅಷ್ಟೇ ಹೇಳ್ತಾ ಇರೋದು. ಆನ್ ಸ್ಪಾಟಲ್ಲಿ ಹಳೆಯದನ್ನು ಯೋಚನೆ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಮುಂದಿನ ಫ್ಯೂಚರ್ ಏನು ಅನ್ನೋದ್ರ ಬಗ್ಗೆನೂ ಸಹಿತ ತುಂಬಾ ಥಿಂಕ್ ಮಾಡ್ತಾ ಇರುವಂಥದ್ದು. ಈಗ ನಾನು ಏನೋ ಮೂವ್ ಆನ್ ಆಗಿದ್ದೀನಿ, ನಾನು ಈಗ ಒಂದು ಹೊಸ ಲೈಫನ್ನು ಸ್ಟಾರ್ಟ್ ಮಾಡಿದ್ದೀನಿ, ಈಗ ಅದರಲ್ಲಿ ನಾನು ನಿಲ್ಲೋದಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಕ್ವಾಲಿಟೀಸ್ನ ನಾನು ಯಾರಿಗೂ ಬಿಟ್ಕೊಡ್ದಂಗೆ ಇರೋಗೆ, ನನ್ನ ಮನಸ್ಥಿತಿನ, ನನ್ನ ಐಡಿಯಾಸ್ನ, ನನ್ನ ಸಕ್ಸಸ್ನ, ನನ್ನ ಯಶಸ್ಸನ್ನು ನಾನು ಸಾಧನೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ನೀವು ಹೋಗ್ತಾ ಇದ್ದೀರಾ. ಬಟ್ ಮತ್ತೆ ಏನು ಅನಿಸ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಮನಸ್ಸಿಗೆ ನೀವೇ ಒಂದು ಗೊಂದಲವನ್ನು ಕೊಡ್ತಾ ಇದ್ದೀರಿ. ಹೇಗೆ ಅಂತ ಹೇಳಿದರೆ, ಒಂದು ಆಯಾಸ ಮಾಡ್ಕೋತಾ ಇರೋದು, ಓವರ್ ಥಿಂಕಿಂಗ್ ಮಾಡ್ತಾ ಇರುವಂಥದ್ದು. ಅದಾಗೋದೆಲ್ಲ ಆಗುತ್ತೆ ಅಂತ ಹೇಳಿ ಬ್ರಹ್ಮಾಂಡಕ್ಕೆ ನೀವು ತಲುಪಿಸಿದ್ದೀರ. ಬಟ್ ಅಲ್ಲಿ ಅದನ್ನು ಬಿಟ್ಟು ಇನ್ನೂ ಒಂದು ಏನಾಗ್ತಾ ಇದೆ ಅಂತ ಹೇಳಿದರೆ, ನೀವು ಯೋಚನೆ ಮಾಡ್ತಾ ಇರುವಂಥ ರೀತಿ, ಅಂದರೆ ಮುಂದಿನ ಫ್ಯೂಚರ್ ಬಗ್ಗೆ, ಇವಾಗ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿದ್ದೆ, ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂದಿದ್ದೆ, ನಾನು ಗುರಿ ಇಟ್ಕೊಂಡಿದ್ದೀನಿ, ಆ ಗುರಿ ಸರಿ ಆಗುತ್ತಾ, ಅದು ಗುರಿ ನಾನು ತಲುಪ್ತಾ ಇದ್ದೀನಿ, ನಾನು ಹೇಗೆ ಮಾಡ್ಬೋದು, ಸರಿ ಹೋಗುತ್ತಾ, ಎಲ್ಲ ಸರಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲಿ ನೆಕ್ಸ್ಟು ಫಾಸ್ಟ್ ಲೈಫ್ ಬಗ್ಗೆನೂ ಯೋಚನೆ ಮಾಡಿ, ಹಿಂದೆ ನೀವು ಏನು ನಡ್ಕೊಂಬಂದಿರ, ಏನೆಲ್ಲ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ ಅದನ್ನು ಯೋಚನೆ
ಯೋಚನೆ ಮಾಡ್ತೀರಾ. ಆನ್ ಸ್ಪಾಟಲ್ಲಿ ಏನು ಹೇಳ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನಾನು ಎಲ್ಲ ಐಡಿಯಾಸು ನನ್ನ ಜೊತೆ ಇದೆ, ನಾನು ಸಕ್ಸಸ್ಫುಲ್ ವುಮೆನ್ ಆಗ್ತೀನಿ ಅಥವಾ ಮ್ಯಾನ್ ಆಗ್ತೀನಿ, ನಾನು ನನ್ನ ಜೀವನದಲ್ಲಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿನ ನಾನು ತಲುಪ್ತೀನಿ ಅನ್ನುವಂತಹ ಮನಸ್ಸು, ಆ ಸ್ಥೈರ್ಯ, ಆ ಧೈರ್ಯ, ಆ ಕಾನ್ಫಿಡೆನ್ಸು ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಾ, ಮುಂದೆ ಹೋಗೋದಕ್ಕೆ ಭಯ ಪಡ್ತಾ ಇರುವಂಥದ್ದು, ಹೆದರ್ತಾ ಇರುವಂಥದ್ದು. ಯಾಕೆ ಹೆದರ್ತಾ ಇರೋದಪ್ಪ ಅಂತ ಹೇಳಿದರೆ, ನಿಮ್ಮ ಎದುರಿಗೆ ಒಂದು ಸಕ್ಸಸ್ ಇದೆ ಅಂತ ನಿಮಗೆ ಗೊತ್ತಿದೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ಆದರೂ ಸಹಿತ ನೀವು ಮುಂದೆ ನನ್ನ ಜೊತೆ ಇರುವಂಥ ವ್ಯಕ್ತಿಗಳು ಅಥವಾ ನನಗೆ ಮತ್ತೆ ಯಾರಾದರೂ ನನಗೆ ತೊಂದರೆ ಮಾಡ್ತಾರಾ ಅಥವಾ ನನಗೇನಾದರೂ ಮುಂದೆ ಕಷ್ಟಗಳು ಬರುತ್ತಾ ಅಥವಾ ಅಡೆತಡೆಗಳು ಬರುತ್ತಾ, ನಾನು ಇದು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಅಥವಾ ಸರಿ ಇಲ್ವಾ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರುವಂಥದ್ದು. ಖಂಡಿತವಾಗಿಯೂ ನೀವೇನಾದರೂ ಮುಂದೆ ನನ್ನ ಲೈಫ್ ಚೆನ್ನಾಗಿರುತ್ತಾ, ನಾನು ಹೇಗೆ ಮುಂದೆ ಹೋಗ್ತೀನಾ ಅಂತ ಹೇಳಿ ಏನಾದರೂ ನೀವು ಯೋಚನೆ ಮಾಡ್ತಾಯಿದ್ರಿ ಅಂದರೆ, ಖಂಡಿತವಾಗಿಯೂ ಇಲ್ಲಿ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಟವರ್ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ, ನಿಮ್ಮಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಇದು ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಲೈಫ್ ಈಗ ಒಂದು ಸಡನ್ ಚೇಂಜಸ್ಸಿಗೆ ಬರ್ತಾ ಇದೆ. ಓಕೆನಾ? ಯಾವ ರೀತಿಯಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಹಳೆಯ ಅಟ್ಯಾಚ್ಮೆಂಟು ಬಿಡುವಂಥದ್ದಿದೆ. ಇಲ್ಲಿ ನೀವು ಹಳೆಯ ಅಟ್ಯಾಚ್ಮೆಂಟ್ ಬಿಡುವಂಥದ್ದಿದೆ. ಮತ್ತು ನಿಮಗೆ ಒಂದು ತಾಳ್ಮೆ ಅನ್ನೋದಿದೆ. ಹೊಸ ಆರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದೆ ಬ್ರಹ್ಮಾಂಡ. ನಿಮಗೆ ಯಾವ ವಿಚಾರದಲ್ಲಿ ಅಂದರೆ ಹಳೆಯ ನೆನಪುಗಳು, ನೆಗೆಟಿವ್ ಹಳೆಯ ಸಂಬಂಧಗಳಿಂದ ಹೊರಬರಲು ಇದು ಒಂದು ಸೂಕ್ತವಾದ ಸಮಯ. ಇಲ್ಲಿ ನಾನು ಆವಾಗಲೇ ಹೇಳಿದಾಗಿಂದನೂ ಅದೇ ಥರವೇ ಆಯಿತು. ಓಕೆನಾ? ಇಲ್ಲಿ ಟವರು ನಿಮಗೆ ಅದೇ ಹೇಳ್ತಾ ಇದೆ, ಹಳೆಯದ್ರಿಂದ ಮುಕ್ತಾಯಾಗಿ ಹೊಸದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದೀರಾ. ಮತ್ತು ನೀವು ಇಲ್ಲಿಯವರೆಗೂ ನಿಮ್ಮ ಸದ್ಯಕ್ಕೆ ಗ್ರಹಗತಿಗಳಂದರೆ ನಿಮಗೆ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀಳುವಂಥದ್ದು ಯಾವ ರೀತಿಯಪ್ಪ ಅಂತ ಹೇಳಿದರೆ, ಸದ್ಯಕ್ಕೆ ಗ್ರಹಗತಿಗಳ ಪ್ರಭಾವದಿಂದ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕಾಗಿದೆ ಅಷ್ಟೇ. ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಇದು ಅದೇ ಹೇಳ್ತಾ ಇದೆ. ಇದು ನೀವು ಏನು ಅಂದ್ಕೊಂಡಿದ್ದೀರಾ, ನೀವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಯಾವುದ್ರ ಬಗ್ಗೆ ನೀವು ಮುಂದೆ ಹೋಗಬೇಕು, ನಾನು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆದರೆ ಅಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚು ನಿಮ್ಮ ಮಾತಿನ ಮೇಲೆ ಜಾಸ್ತಿ ಹಿಡಿತವಿರಬೇಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಳೆಯದ್ರ ಕಡೆ ಹೋಗ್ತಾ ಇರುತ್ತೋ, ಹಳೆಯ ವಿಚಾರದ ಕಡೆ, ಹಳೆಯ ಸಂಬಂಧಗಳನ್ನು ಬಿಟ್ಟು ಹೋಗ್ತಾ ಇರುವಂಥದ್ದು, ಹಳೆಯ ಎನರ್ಜಿನ ಬಿಟ್ಟು ಹೋಗ್ತಾ ಇರೋದಂಥದ್ದು, ಹೊಸ ಜರ್ನಿಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಮತ್ತು ನಿಮ್ಮನ್ನು ನೀವು ಒಳಗಿನಿಂದ ಸ್ವಚ್ಛ ಮಾಡಿಕೊಂಡಷ್ಟು ಬ್ರಹ್ಮಾಂಡವು ನಿಮಗೆ ಹೊಸ ಅವಕಾಶಗಳನ್ನು ನೀಡ್ತಾ ಇದೆ. ಅಂದರೆ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೊಸ ಅವಕಾಶಗಳನ್ನು ನೀಡ್ತಾ ಇದೆ. ಹೊಸ ಅವಕಾಶಗಳಿಂದ ನೀವು ಮುಂದೆ ಹೋಗಬೇಕು, ನಿಮ್ಮ ಜರ್ನಿ ಸ್ಟಾರ್ಟ್ ಆಗಬೇಕಂದ್ರೆ ಹಳೆಯದ್ರಿಂದ ನೀವು ಮುಕ್ತಿ ಹೊಂದಲೇಬೇಕು. ಆ ಹಳೆಯದ್ರಿಂದ ಮುಕ್ತಿ ಹೊಂದಿದೆ ಅಂದರೆ ಖಂಡಿತವಾಗಿ ನಿಮ್ಮ ಲೈಫ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಪರ್ಚುನಿಟಿಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಅಥವಾ ನೀವು ಅಂದ್ಕೊಂಡಿರೋ ಗುರಿಯನ್ನು ತಲುಪ್ತೀರಾ. ನೀವು ಅಂದ್ಕೊಂಡಿರುವಂತಹ ವಿಷಯಕ್ಕೆ, ಅಂದರೆ ಹೊಸ ಪಾರ್ಟ್ನರ್ ಆಗಿರ್ಬೋದು, ಹೊಸ ಬಿಸ್ನೆಸ್ ಆಗಿರ್ಬೋದು, ಅಥವಾ ಹೊಸ ಜಾಬ್ ಆಗಿರ್ಬೋದು, ಅಥವಾ ಹೊಸ ಜಾಗಕ್ಕೆ ಶಿಫ್ಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಬ್ರಹ್ಮಾಂಡ ನಿಮಗೆ ಯಾವುದೋ ಒಂದು ಸಂದೇಶವನ್ನು ಕೊಡುವಂಥದ್ದು, ನಿಮಗೆ ಒಂದು ಶೈನ್ ಕೊಡ್ತಾ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ವಿಚಾರಗಳನ್ನು ಬ್ರಹ್ಮಾಂಡ ನಿಮಗೆ ತಂದುಕೊಡುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಲಾಸ್ಟ್ ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ಬ್ರಹ್ಮಾಂಡ ಸದಾ ನಿಮ್ಮ ಜೊತೆ ನಿಮ್ಮೊಂದಿಗೆ ಇರುತ್ತೆ. ನಿಮ್ಮ ಮನಸ್ಸಿನ ಸಂಕಲ್ಪ ಶುದ್ಧವಾಗಿದ್ದರೆ ಎಲ್ಲವೂ ಒಳಿತಾಗುತ್ತೆ ಅನ್ನೋದನ್ನು ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಅಂದರೆ ನಿಮ್ಮ ಜೊತೆ, ನಿಮ್ಮ ಸಂಪರ್ಕ, ನಿಮ್ಮ ಎನರ್ಜಿ ಜೊತೆ, ನಿಮ್ಮ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಬ್ರಹ್ಮಾಂಡ ನಿಮ್ಮ ಸದಾ ನಿಮ್ಮ ಜೊತೆ ಇರುತ್ತೆ. ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಹೋಗುತ್ತೆ. ನೀವು ಏನು ಕೆಲಸ ಮಾಡ್ತೀರೋ ಅದಕ್ಕೆ ಒಂದು ಬ್ರಹ್ಮಾಂಡದ ಆಶೀರ್ವಾದ ಅನ್ನೋದು ಸಹಿತ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ಬೋದು. ಇದು ಯಾರೆಲ್ಲ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ, ಈ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರು ಖಂಡಿತವಾಗಿ ನಿಮಗೆ ಇದು ರೆಸನೇಟ್ ಆಗುತ್ತೆ. ಬ್ರಹ್ಮಾಂಡದ ಶಕ್ತಿ ಸದಾ ನಿಮ್ಮೊಂದಿಗೆ ಇರುತ್ತದೆ. ನಿಮ್ಮ ಮನಸ್ಸಿನ ಸಂಕಲ್ಪ ಶುದ್ಧವಾಗಿದ್ದರೆ ಎಲ್ಲವೂ ಒಳಿತಾಗುತ್ತದೆ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಇದು ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಸೆಕೆಂಡ್ ಫೈಲ್ ಅವರ ಇದು ಎನರ್ಜಿ ಆಗಿರುತ್ತೆ. ಇದು ನಿಮಗೆ ನೀವು ಅಂದ್ಕೊಂಡ ಹಾಗೆ ನಿಮ್ಮ ಗ್ರಹಗತಿ ಅಂದರೆ ನಿಮ್ಮ ರಾಶಿಯ ಮೇಲೆ ಯಾವ ಎನರ್ಜಿ ಫ್ಲೋ ಆಗ್ತಾ ಇದೆ, ಯಾವ ಎನರ್ಜಿನ ಕನೆಕ್ಟ್ ಮಾಡ್ತಾ ಇದೆ ಬ್ರಹ್ಮಾಂಡ, ನಿಮಗೆ ಯಾವ ವಿಷಯಕ್ಕೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ನಿಮ್ಮ ದೈವ ಶಕ್ತಿ ಅಂದರೆ ನೀವು ನಂಬಿರುವಂಥ ದೈವ ಶಕ್ತಿಯ ಎನರ್ಜಿನ ಅಂದರೆ ಕಣ್ಮುಚ್ಚಿ 3 ಬಾರಿ ಆ ಹೆಸರನ್ನು ಹೇಳ್ಕೊಳ್ಳೋದ್ರಿಂದ ಈ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಥ್ಯಾಂಕ್ ಯು. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ನೇರವಾಗಿ ನಿಮಗೆ ಉತ್ತರ ಸಿಗ್ತಾ ಇದೆ ಅನಿಸುತ್ತೆ. ಯಾಕೆಂದರೆ ಈ ವಿಷಯ ಹಾಗೆ ಬರ್ತಾ ಇದೆ.
ಇಲ್ಲಿ ಯಾರೆಲ್ಲ ಸೆಕೆಂಡ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಓಕೆ, 4 ಆಫ್ ಸ್ವಾರ್ಡ್ಸ್, ಜಸ್ಟಿಸ್, ಕಪ್ಸ್, 8 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್, 10 ಆಫ್ ಸ್ವಾರ್ಡ್ಸ್. ಇಲ್ಲಿ ಫಸ್ಟ್ ಫೈಲರ್ಗೂ ಅದೇ ಕಾರ್ಡ್ ಬಂದಿತ್ತು, ನೆಕ್ಸ್ಟು ಇವಾಗಲೂ ಅದೇ ಕಾರ್ಡ್ ಬಂದಿದೆ, 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಅಲ್ಲಿ ಸಹಿತ ಒಂದು ಕಾರ್ಡ್ ಬಂದಿತ್ತು, ಅವರಿಗೂ ಸಹಿತ ಒಂದು ಟವರ್ ಬಂದಿತ್ತು, ಅಲ್ಲಿ ಅವರಿಗೂ ಒಂದು ಹಳೇದ್ರಿಂದ ಮುಕ್ತಾಯ ಅನ್ನೋದು ಬಂದಿತ್ತು. ಓಕೆನಾ, ಇದು ಆ ಎನರ್ಜಿನೂ ಸಹಿತ ಇಲ್ಲಿ ಈ ಸೆಕೆಂಡ್ ಫೈಲ್ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲ ನಾನು ಇದನ್ನು ಅಂತ ಹೇಳಿ ಯಾರಾದರೂ ಇಲ್ಲಿ ಬಂದಿದ್ರಿ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ಮತ್ತೆ ನಿಮಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹೌದು, ನೀವು ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ಒಂದು ಕುಟುಂಬದಿಂದ ಆಗಿರ್ಬೋದು, ಒಂದು ಫ್ಯಾಮಿಲಿಯಿಂದ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಿಂದ ಆಗಿರ್ಬೋದು, ನಿಮಗೆ ಒಂದು ರಿಲೀಫ್ ಬೇಕಾಗಿದೆ. ಓಕೆ, ನಿಮ್ಮ ಮೈಂಡಿಗೆ ಒಂದು ರಿಲೀಫ್ ಬೇಕಾಗ್ತಾ ಇದೆ. ಯಾಕೆ ಅಂದರೆ ನೀವು ತುಂಬಾ ಸ್ಟ್ರೆಸ್ ತಗೊಂಡಿದ್ದೀರಾ, ತುಂಬಾ ನೋವುಗಳನ್ನು ಪಟ್ಟಿದ್ದೀರಾ, ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಇದರಿಂದ ಸಾಕಪ್ಪ ನನಗೆ ನನ್ನ ಬಿಟ್ಬಿಡು ಅನ್ನುವಂತಹ ಮನಸ್ಥಿತಿನ ಹೊಂದಿರುವಂಥದ್ದು, ಒಂದು ದೈವಶಕ್ತಿಯ ಜೊತೆ ನೀವು ಕನೆಕ್ಟ್ ಆಗಿರುವಂಥದ್ದು, ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು, ನನ್ನ ಇಷ್ಟು ಕಷ್ಟಗಳಿಗೆ ಯಾವಾಗ ಪರಿಹಾರ ಸಿಗುತ್ತೆ, ನಾನು ಎಷ್ಟು ಎಲ್ಲ ರೀತಿಯಿಂದನೂ ನಾನು ತುಂಬಾ ಯೋಚನೆಗಳನ್ನು ಮಾಡ್ತಾಯಿದ್ದೀನಿ, ತುಂಬ ಉತ್ತರಗಳನ್ನು ಹುಡುಕ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಸಹಾಯ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಸಹಾಯಕ್ಕೂ ಸಹಿತ ಯಾರಿಂದನೂ ನನಗೆ ನಾನು ಅಂದ್ಕೊಂಡಂತಹ ಜೀವನ ನನಗೆ ಸಿಗ್ತಾಯಿಲ್ಲ. ನಾನು ಎಲ್ಲರಿಗೂ ಪ್ರೀತಿನ ತೋರಿಸ್ತೀನಿ, ನಾನು ಎಲ್ಲರಿಗೂ ಅವ್ರು ಯಾರಿಗೂ ನೋವಾಗದೇ ಇರೋಷ್ಟು ನಾನು ಇದು ಮಾಡ್ತೇನೆ. ಬಟ್ ನನಗೆ ಎಲ್ಲರೂ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ, ಮಾತಿಂದ ಹರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಹಿಂದೆನೇ ಬೆನ್ನಿ ಚೂರಿ ಹಾಕ್ತಾ ಇದ್ದಾರೆ, ನಿಮ್ಮ ಹಿಂದೆನೇ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಟ್ ಅದೆಲ್ಲ ಸತ್ಯನೂ ನಿಮಗೆ ಗೊತ್ತಾದ ಮೇಲೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಈ ಜೀವನದ ಮೇಲೆ ಒಂದು ಜಿಗುಪ್ಸೆ ಬಂದಿರುವಂಥದ್ದು, ಈ ಜೀವನದ ಮೇಲೆ ಒಂದು ನೋವನ್ನು ನೀವೇ ಮಾಡ್ಕೊತಾ ಇರುವಂಥದ್ದು. ಅವರೆಲ್ಲರೂ ನೋಡೋದಕ್ಕೆ ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಬೇರೆ ವ್ಯಕ್ತಿಗಳಿಂದ ಆಗಿರ್ಬೋದು, ಎಲ್ಲರೂ ಚೆನ್ನಾಗೇ ಇದ್ದಾರೆ. ಬಟ್ ನೀವು ಅನುಭವಿಸ್ತಾ ಇರೋಂಥ ನೋವು ಏನಾಗುತ್ತೆ ಅಂದರೆ ಬ್ರಹ್ಮಾಂಡಕ್ಕೆ ಅದು ತಲುಪಿರುವಂಥದ್ದು. ಅಂದರೆ ಈ ಗ್ರಹಗತಿಯಿಂದ ನಿಮಗೇನಾಗ್ತಾ ಇದೆಯಪ್ಪ ಅಂದರೆ ಒಂದು ಸತ್ಯ ಗೊತ್ತಾಗಿದೆ. ನಿಮ್ಮ ಮನಸ್ಸಿನ ಮೇಲೆ ಅಂದರೆ ರಾಹು ಏನು ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಓಕೆನಾ, ಅಮಾವಾಸ್ಯೆ ನಂತರ ನಿಮ್ಮ ರಾಶಿಯ ಮೇಲೆ ಒಂದು ಗ್ರಹ ರಾಹುವಿನ ಇದು ಒಂದು ಪರಿಣಾಮ ಅಂದರೆ ಪ್ರಭಾವ ಬೀರುವಂಥದ್ದು, ನಿಮಗೆ ಒಂದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ನಿಮಗೆ ಒಂಥರ ಬೇರೆಯವರಿಂದ ಏನೂ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥದ್ದು, ಅಥವಾ ನಿಮಗೆ ನೀವು ಮೂಡ್ ಸ್ವಿಂಗ್ಸ್ ಮಾಡ್ಕೊತಾ ಇರೋದು, ನೋವನ್ನು ಮಾಡ್ಕೊತಾ ಇರೋದು, ಯಾರನ್ನು ನಂಬೋಕ್ಕಾಗದೇ ಇರೋವಂಥದ್ದು, ಯಾರ ಜೊತೆನೂ ಮಾತಾಡದೇ ಇರೋವಂಥದ್ದು, ನನ್ನ ಒಂಟಿಯಾಗಿರೋದಕ್ಕೆ ನೀವು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇರುವಂಥದ್ದು, ಅಥವಾ ನಿಮ್ಮ ಹಿಂದೆ ಯಾವುದೋ ಒಂದು ಘಟನೆ ನಡೆದಿರ್ಬೋದು, ನಿಮಗೆ ನೋವನ್ನು ಕೊಟ್ಟಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಪ್ರೀತಿಗೆ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದಾರೆ. ಹಳೆಯ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗಿರುವಂಥದ್ದು, ನೋವುಗಳನ್ನು ಅನುಭವಿಸಿರುವಂಥದ್ದು, ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಟ್ಟಿರುವಂಥದ್ದು, ಅಥವಾ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ಬೇರೆ ಯಾವುದೋ ಒಂದು ವಿಚಾರ ಅಂದರೆ ನಿಮ್ಮ ಸಂಬಂಧದಲ್ಲಿ ಇದು ಯಾರೆಲ್ಲ ಸೆಕೆಂಡ್ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ನಿಮ್ಮ ಗ್ರಹಗತಿ ಏನು ಹೇಳ್ತಾ ಇದ್ದಾರೆ, ರಾಹುನ ಪ್ರಭಾವ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಅಂದರೆ ರಾಹು ಬಂದಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತೆ, ಸತ್ಯದಿಂದ ನೀವು ಹೊರ ಬರ್ತೀರ. ಆ ಸತ್ಯ ಗೊತ್ತಾದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆನ ನೋಡ್ತೀರ. ಇಲ್ಲಿ ಸಹಿತ ನಿಮಗೆ ಅದನ್ನೇ ಹೇಳ್ತಾ ಇರೋದು, ಅಂದರೆ ನಿಮಗೆ ನೀವು ರಿಲೀಫ್ ಮಾಡ್ಕೋಬೇಕು, ನಾನು ಈ ಪ್ರಾಪಂಚಿಕ ಜೀವನದಿಂದ ಹೊರ ಬರಬೇಕು, ನಾನು ಈ ಜೀವನ ನನಗೆ ಬೇಡ, ನಿಮಗೆಲ್ಲ ಬೇರೆ ಎಲ್ಲ ಕಡೆಯಿಂದನೂ ಪ್ರೀತಿ ಇದೆ. ಬಟ್ ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳಿಂದ ಆಗಿರ್ಬೋದು, ತುಂಬಾ ನೋವುಗಳನ್ನು ತಿಂದಿದ್ದೀರ, ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರ, ಕಣ್ಣೀರನ್ನು ಹಾಕಿಸಿದ್ದಾರೆ, ನಿಮಗೆ ಮಾಡಬಾರ್ದು ಅವಮಾನಗಳನ್ನು ಮಾಡಿದ್ದಾರೆ, ಅಥವಾ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕಿರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ತೊಂದರೆ ಕೊಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿರುವಂಥ ಎಷ್ಟೋ ಸಿಚುವೇಶನ್ಗಳನ್ನು, ಎಷ್ಟೋ ನೋವುಗಳನ್ನು ನೀವು ಅನುಭವಿಸಿದ್ದೀರ. ಮತ್ತು ಇಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲೂ ಸಹಿತ ನಿಮಗೆ ತೊಂದರೆ ಆಗಿದೆ. ಅಂದರೆ ನಿಮಗೆ ನೀವು ಏನನ್ನು ಅಂದ್ಕೊಂಡಿದ್ದೀರ, ನಿಮಗೆ ಬೇಕಾಗಿರುವಂತಹ ಸೌಕರ್ಯಗಳಾಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವಂತಹ
ಪ್ರೀತಿ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳಾಗಿರ್ಬೋದು ಯಾರೂ ನಿಮಗೆ ತೋರಿಸ್ತಾ ಇಲ್ಲ. ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಒಂದು ಊಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ನಿಮ್ಮನ್ನು ನೋಡ್ತಾ ಇರುವಂಥದ್ದು. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ನೀವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಕೆಲಸ ಯೂಸ್ ಮಾಡ್ಕೊಳ್ಳುವಂಥದ್ದು, ನಿಮ್ಮಿಂದ ಕೆಲಸ ತಗೊಳ್ತಾ ಇರುವಂಥದ್ದು. ಆದರೆ ನಿಮಗೆ ಯಾವ ರೀತಿ ರೆಸ್ಪಾನ್ಸ್, ನಿಮಗೆ ನೀವು ಏನೂ ಮಾಡಿಲ್ಲ, ನಿಮ್ಮಿಂದ ಏನೂ ಇಲ್ಲ ಅನ್ನುವಂಥ ಮನಸ್ಥಿತಿನ ಹೊಂದಿರುವಂಥದ್ದಾಗಿರ್ಬೋದು. ಈ ರೀತಿ ಆದಾಗ ನಿಮ್ಮ ಮನಸ್ಸು ಹೇಗಾಗಿದೆ ಅಂತ ಹೇಳಿದರೆ, ನಿಮ್ಮನ್ನು ಒಳಗೆ ನೀವು ತುಂಬಾ ಕುಗ್ಗಿ ಹೋಗಿರುವಂಥದ್ದು, ನಿಮ್ಮ ಒಳಗೆ ನೀವು ನೋವು ಪಡ್ತಾ ಇರುವಂಥದ್ದು, ನಿಮ್ಮ ಒಳಗೆ ನೀವು ಸಂಕಟ ಪಡ್ತಾ ಇರುವಂಥದ್ದು. ಇದರಿಂದ ನೀವು ಹೊರ ಬಂದರೆ ಸಾಕು ಅನ್ನುವಂತಹ ಮನಸ್ಥಿತಿ ಇಲ್ಲಿ ನಿಮಗೆ ಹೇಳ್ತಾ ಇರೋದು. ಬ್ರಹ್ಮಾಂಡವೂ ಅಷ್ಟೇ ಹೇಳ್ತಾ ಇರೋದು, ನೀವು ಇದರಿಂದ ಹೊರ ಬರ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಸರಿಯಾದ ಟೈಮ್ ಬರ್ತಾ ಇದೆ, ಒಂದು ಹಳೆಯದರ ಮುಕ್ತಾಯ ಆಗ್ತಾ ಇದೆ, ಒಂದು ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಹೊರ ಬರ್ತಾ ಇದ್ದೀರ. ನಿಮಗೆ ಯಾವ ವಿಚಾರ ನೋವು ಕೊಟ್ಟಿದೆಯೋ ಅದರಿಂದ ಹೊರ ಬರುವಂಥದ್ದು. ಅದರಿಂದ ಹೊರ ಬಂದ್ರಿಂದ ನಿಮಗೇನಾಗ್ತಾ ಇದೆ, ನೆಕ್ಸ್ಟ್ ಜರ್ನಿ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ಗೈಡೆನ್ಸ್ ಏನಿದೆ ಅಂತಲೂ ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ನಿಮ್ಮ ಕಣ್ಣೀರು ವ್ಯರ್ಥ ಆಗಿಲ್ಲ. ನಾನು ಆವಾಗಲೇ ಇದೇ ಕಾರ್ಡ್ ಬಂದಿತ್ತು. ಹೌದು, ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ, ತುಂಬಾ ನೋವು ಕೊಟ್ಟಿದ್ದಾರೆ, ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಬಟ್ ಖಂಡಿತವಾಗಿಯೂ ಆ ಕಷ್ಟಕ್ಕೆ, ಆ ಪ್ರತಿಫಲಕ್ಕೆ ಬ್ರಹ್ಮಾಂಡ ನಿಮ್ಮ ಜೊತೆ ನಿಂತಿದೆ. ನಿಮಗೆ ನೋವಿಂದ ಹೊರ ತರ್ತಾ ಇದೆ. ನಿಮಗೆ ಒಂದು ನಿಮ್ಮದೇ ಆದಂಥ ಜರ್ನಿ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಇಲ್ಲಿ ಹೌದು, ಇಲ್ಲಿ ಖಂಡಿತವಾಗಿಯೂ ನಿಮ್ಮ ಜೊತೆ ಯಾರೆಲ್ಲ ಮೋಸ ಮಾಡಿ ನಡ್ಕೊಂಡಿದ್ದಾರೆ, ನಿಮಗೆ ನೋವನ್ನು ಕೊಟ್ಟಿದ್ದಾರೆ, ನಿಮಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮ್ಮನ್ನು ದೂರ ಮಾಡುವಂಥದ್ದಾಗಿರ್ಬೋದು, ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ, ಆ ವ್ಯಕ್ತಿಯ ಹಳೆಯ ವರ್ತನೆಗಳಿಂದ ನಿಮಗೆ ಅದರಿಂದ ನಿಮಗೆ ಮುಕ್ತಿ ಕೊಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಒಂದು ಜರ್ನಿ ಹೇಗಪ್ಪ ಅಂತ ಹೇಳಿದರೆ, ಬ್ರಹ್ಮಾಂಡ ನಿಮ್ಮನ್ನು ಕಾಪಾಡ್ತಾ ಇರುವಂಥದ್ದು, ಬ್ರಹ್ಮಾಂಡ ನಿಮಗೆ ಒಂದು ಅವಕಾಶವನ್ನು ಕೊಡ್ತಾ ಇರುವಂಥದ್ದು, ಬ್ರಹ್ಮಾಂಡ ಒಂದು ಆಶ್ರಯವನ್ನು ಕೊಡ್ತಾ ಇರುವಂಥದ್ದು, ನಿಮಗೆ ಒಂದು ಉತ್ಸಾಹವನ್ನು ಕೊಡ್ತಾ ಇರುವಂಥದ್ದು, ನಿಮಗೆ ಒಂದು ಕೆಲಸವನ್ನು ಕೊಡ್ತಾ ಇರುವಂಥದ್ದು, ನಿಮಗೆ ಒಂದು ಸಕ್ಸಸ್ಸನ್ನು ಕೊಡ್ತಾ ಇರುವಂಥದ್ದು. ಎಷ್ಟೊಂದು ಕೊಡ್ತಾ ಇದೆ ಬ್ರಹ್ಮಾಂಡ ನಿಮ್ಮ ಜೊತೆ. ನಿಮ್ಮ ರಾಶಿಗೆ ರಾಹು ಬಂದಿದ್ದಾರೆ ಅಂದರೆ, ರಾಹುವಿಂದ ನೀವು ಮುಕ್ತರಾದರೆ ಅಂದರೆ ಇಲ್ಲಿ ನಿಮಗೆ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಸಕ್ಸಸ್, ಒಂದು ನಿಮ್ಮ ಲೈಫ್ ಇನ್ನು ಮುಂದೆ ಸಕ್ಸಸ್ಫುಲ್ಲಾಗೇ ಇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಬ್ರಹ್ಮಾಂಡ ನಿಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದೆ, ನಿಮಗೆ ನಿಮ್ಮ ಜರ್ನಿಗೆ ಒಂದು ಯಶಸ್ಸನ್ನು ಕೊಡ್ತಾ ಇದೆ, ನಿಮಗೆ ಒಂದು ಉತ್ಸಾಹವನ್ನು ಕೊಡ್ತಾ ಇದೆ. ನಾನು ಇದನ್ನು ಮಾಡೇ ತೀರ್ತೀನಿ, ನನ್ನಿಂದ ನನಗೆ ಯಾರೆಲ್ಲ ನೋವು ಕೊಟ್ಟಿದ್ದಾರೆ ಅವರಿಗೆ ನಾನು ತಿರ್ಗಾ ಆ ಪೆಟ್ಟನ್ನು ಕೊಡ್ತೀನಿ, ಅದರಿಂದ ನಾವು ಹೊರ ಬರ್ತೀನಿ ಅಂತ ಹೇಳಿ ನಿಮ್ಮ ಮನಸ್ಸು ನಿಮಗೆ ಒಂದು ಧೈರ್ಯವನ್ನು ಕೊಡ್ತಾ ಇದೆ, ನಿಮಗೆ ಒಂದು ಅವಕಾಶಗಳನ್ನು ಕೊಡ್ತಾ ಇದೆ, ಅಥವಾ ನಿಮಗೆ ಒಂದು ಉತ್ಸಾಹವನ್ನು ಕೊಡ್ತಾ ಇದೆ, ಅಥವಾ ನಿಮಗೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಪ್ಲ್ಯಾನನ್ನು ಕೊಡ್ತಾ ಇದೆ. ಹೀಗೆ ಹಲವಾರು ವಿಚಾರಗಳಲ್ಲಿ ಬ್ರಹ್ಮಾಂಡ ನಿಮಗೆ ಗೈಡೆನ್ಸ್ ಮಾಡ್ತಾ ಇದೆ, ಒಂದು ಬೆಳಕನ್ನು ಕೊಡ್ತಾ ಇದೆ, ಒಂದು ಬೆಳಕನ್ನು ನೋಡ್ತಾ ಇದ್ದೀರಾ. ನಿಮಗೆ ಒಂದು ಫ್ಯಾಮಿಲಿನ ಕೊಡ್ತಾ ಇದೆ ಹೊಸದಾಗ, ನಿಮಗೆ ಖುಷಿ ಕೊಡ್ತಾ ಇರುವಂತಹ ಆ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ಬದಲಾವಣೆನ ನೋಡ್ತೀರಾ ನೀವು. ನಿಮಗೆ ಒಂದು ಲೈಫಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಬ್ರಹ್ಮಾಂಡ ನಿಮ್ಮ ಜೊತೆ ಕೈ ಹಿಡಿದು ನಿಮ್ಮನ್ನು ನಡೆಸ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಕಮೆಂಟ್ ಮುಖಾಂತರ ಈ ಎನರ್ಜಿನ ನೀವು ಪಡ್ಕೋಬೋದು. ಇದು ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದಾರೋ ಅವರ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಭಾವನೆಗಳು ಅಥವಾ ನಿಮ್ಮ ಮನಸ್ಸಿಗೆ ಇದು ಇಷ್ಟ ಆಗಿದೆ ಅನ್ನೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನೀವು ಆ ಎನರ್ಜಿನ ಸಹಿತ ನೀವು ಪಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.